ಹಾಯ್ ಹೆಲೋ ಗಾಯ್ಸ್, ಇವತ್ತಿನ ಮಿನಿ ಬ್ಲಾಗ್ ಏನಂತ ಹೇಳಿದರೆ ನಮ್ಮಲ್ಲಿ ಆಟಿ ಪಾಯಸ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ಬನ್ನಿ ಗೈಸ್. ಅದು ಆಟಿ ಪಾಯಸದ ಎಲೆಯ ನೀರು, ಅದನ್ನು ಕುದಿಲಿಕ್ಕೆ ಇಡಬೇಕು. ಅದು ಫುಲ್ ಕುದಿದಾದ ಮೇಲೆ ಅದಕ್ಕೆ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಈಗ ಅದು ಕುದಿಬೇಕಷ್ಟೇ, ಈಗ ಕುದೀತಾ ಉಂಟು ನೋಡಿ ಗೈಸ್. ಆಟಿ ಎಲೆ ನೀರು, ಅದಕ್ಕೆ ಇನ್ನು ಅಕ್ಕಿ ಹಾಕಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಾಕಿ ಅದನ್ನು ಪಾಯಸ ಹೇಗೆ ಮಾಡ್ತೇವೋ ಅದು ಹಾಗೆ ತಿರುಗಿಸ್ತಾ ಇರಬೇಕು ನೋಡಿ ಗೈಸ್. ಬೇಯಿಸ್ಬೇಕು, ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಸರಿ ಕಲಡಿಸ್ತಾ ಇರ್ಬೇಕು, ಅದನ್ನು ತಿರುಗಿಸ್ಕೊಂಡಿರ್ಬೇಕು ಅದನ್ನು ನೋಡಿ ಗೈಸ್. ಹೀಗೆ ಕುದಿಸ್ಬೇಕು. ಕುದಿತಾ ಉಂಟೀಗ ನೋಡಿ ಗೈಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಮತ್ತೆ ಅದಕ್ಕೆ 2 ಬೆಲ್ಲ ತಗೊಂಡು ಅದನ್ನು ಕಟ್ ಮಾಡಬೇಕು ನೋಡಿ. ಈಗ ಅದನ್ನು ಕಟ್ ಮಾಡ್ಲಿಕ್ಕೆ ಉಂಟು. ಹೀಗೆ ಒಂದು ಬೀಸತ್ತಿಯನ್ನು ಇಟ್ಕೊಂಡು ಕಟ್ ಮಾಡಬೇಕು. ಚೂರಿ ಇಟ್ಕೊಂಡು ಹಾಗೆ ಕಟ್ ಮಾಡಿ ಸಣ್ಣದಾಗಿ ಅದನ್ನು ಕಟ್ ಮಾಡಬೇಕು. ಯಾಕಂದ್ರೆ ಅದು ಅದಕ್ಕೆ ಪಾಯಸಕ್ಕೆ ಹಾಕುವಾಗ ಕಲಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಚಿಕ್ಕದಾದ್ರೆ ಬೇಗ ಕಲಡಿ ಹೋಗ್ತದೆ ಅದು ನೋಡಿ ಗೈಸ್. ಹೀಗೆ ಚಿಕ್ಕದಾಗಿ ಪೀಸ್ ಮಾಡಬೇಕು. ಆಗ ಇಟ್ಟಂತಹ ಅಕ್ಕಿ ಹಾಕಿಟ್ಟದು ಈಗ ಹೀಗೆ ಆಗಿದೆ. ಅದನ್ನು ಕಲಡಿಸ್ತಾ ಇರ್ಬೇಕು, ತಿರುಗಿಸ್ತಾ ಇರ್ಬೇಕು ಅದನ್ನು ನೋಡಿ ಗೈಸ್. ಆಟಿ ಪಾಯಸ ಹೀಗೆ ಕಲಡಿಸ್ತಾ ಇರ್ಬೇಕು ಅದನ್ನು ನೋಡಿ. ಮತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ತಗೊಳ್ಬೇಕು. ಏಲಕ್ಕಿ ಹಾಕಿ ಅದನ್ನು ಹುಡಿ ಮಾಡಬೇಕು. ಸ್ವಲ್ಪ ಹೀಗೆ ಹುಡಿ ಮಾಡಬೇಕು. ಏಲಕ್ಕಿಯನ್ನು ಹುಡಿ ಮಾಡಿದ ಮೇಲೆ ಹುಡಿ ಮಾಡಬೇಕು ಹೀಗೆ ನೋಡಿ ಗೈಸ್. ಹುಡಿ ಮಾಡಿ ಇಡ್ಬೇಕಲ್ಲಿ. ಮತ್ತೆ ಆಗ ಹಾಕಿದ ಬೆಲ್ಲ ಅದಕ್ಕೆ ಹಾಕಬೇಕು ಆಟಿ ಪಾಯಸಕ್ಕೆ. ಆಗ ತಗೊಂಡಂತಹ ಬೆಲ್ಲ ಇದಕ್ಕೆ ಹಾಕಿ ತಿರುಗಿಸಿ ಸ್ವಲ್ಪ ತಿರುಗಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಅದನ್ನು ಕಲಡಿಸಿ ಚೆನ್ನಾಗಿ. ಮತ್ತೆ ಆಗ ತಗೊಂಡ ಏಲಕ್ಕಿ ಸಹ ಅದಕ್ಕೇನೆ ಹಾಕಬೇಕು. ಈಗ ನಿಮ್ಮ ಪಾಯಸ ರೆಡಿ. ಮತ್ತೆ ಅದಕ್ಕೆ ಒಂದು ಎಲೆ ತಗೊಂಡು ಬರಬೇಕು. ಎಲೆಯನ್ನು ಚೆನ್ನಾಗಿ ತೊಳೆದಿಡ್ಬೇಕು. ಅದಕ್ಕೆ ತೊಳಿಬೇಕು ಅದನ್ನು, ಎಲೆಯನ್ನು. ಇದು ನನ್ನ ಅಮ್ಮ ಮತ್ತು ತಂಗಿ, ಹಿಂದೆ ತಂಗಿ ಇದ್ದಲೆ, ಅಮ್ಮ ಎಲೆ ತಂದದೀಗ ನೋಡಿ ಗೈಸ್. ಅದನ್ನೀಗೆ ಒಂದು ಎಲೆಯನ್ನು ತಗೊಂಡು ಅದಕ್ಕೆ ಆ ಆಟಿ ಪಾಯಸವನ್ನು ಹಾಕಬೇಕು ನೋಡಿ ಗೈಸ್. ಈಗ ಹಾಕ್ತಾರೆ ಆಟಿ ಪಾಯಸ ರೆಡಿಯಾಗಿದೆ. ಇನ್ನು ತಿನ್ನುವುದೊಂದೇ ಬಾಕಿ ನೋಡಿ ಗೈಸ್. ಆಟಿ ಪಾಯಸ. ಮತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ರುಚಿಗೆ.